ಲಾಸ್ಟ್ ವಿಡಿಯೋದಲ್ಲಿ ನೀವು ಎಕ್ಸ್‌ಪ್ಲೇನ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್. ಓಕೆ. ಈಗ ನಾನು ಪದಾರ್ಥಗಳನ್ನ ಮಾಡಿಸ್ಬೇಕು. ಯಾವ ಕ್ಯಾರೆಟ್‌ನಲ್ಲಿ ಯಾವ ಪದಾರ್ಥ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ? ಓಕೆ, ಓಕೆ. ಈಗ ಆಕ್ಚುಲಿ ನೋಡಿ, ಹಾಲ್‌ಮಾರ್ಕ್ ನಲ್ಲಿ 4 ತರ ಮೇಜರ್ ಆಗಿ, ಅಂದ್ರೆ 5 ತರ ಇದೆ, ಬಟ್ 4 ತರ ಮೇಜರ್ ಆಗಿ ಯೂಸೇಜ್ ಅಲ್ಲಿರುವಂತ ಹಾಲ್‌ಮಾರ್ಕ್ ಜ್ಯುವೆಲರಿಗಳು ಬರುತ್ತೆ. ಒಂದು ಬಂದು 22 ಕ್ಯಾರೆಟ್ ಅಂದ್ರೆ 916, ಒಂದ್ ಬಂದು 20 ಕ್ಯಾರೆಟ್ ಅಂದ್ರೆ 83.33% ಇರುತ್ತೆ. ಮೂರನೇದ್ ಬಂದು 18 ಕ್ಯಾರೆಟ್ 75% ಇರುತ್ತೆ. ನಾಲ್ಕನೇದ್ ಬಂದು 9 ಕ್ಯಾರೆಟ್. ಇವಾಗೆಲ್ಲ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಓಡಾಡ್ತಾ ಇದೆ, 9 ಕ್ಯಾರೆಟ್ ಗೋಲ್ಡ್, 9 ಕ್ಯಾರೆಟ್ ಗೋಲ್ಡ್ ಅಂತ. ಆಕ್ಚುಲಿ ಏನು ಅಂದ್ರೆ, ನೀವು ಅಕೇಶನಲ್ ವೇರು, ವೆರಿ ರೇರ್ ಯೂಸ್ ಮಾಡ್ತೀನಿ ಅಂದ್ರೆ ಮಾತ್ರ ನೀವು 9 ಕ್ಯಾರೆಟ್ ಜ್ಯುವೆಲ್ರಿಗೆ ಹೋಗಿ. ಡೈಲಿ ವೇರು, ರಫ್ ಯೂಸ್ ಹೋಗ್ತೀನಿ ಅಂದಾಗ 9 ಕ್ಯಾರೆಟ್ ಜ್ಯುವೆಲ್ರಿ ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ 65 to 68% ಕಾಪರ್ ಇರುತ್ತೆ. 65 to 68% ಕಾಪರ್ ಇದೆ ಅಂದ್ರೆ ನೀವೇ ಯೋಚನೆ ಮಾಡಿ, ಯೂಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಥವಾ ಡಿಮ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಸೊ ಆದಷ್ಟು 9 ಕ್ಯಾರೆಟ್ ನ ಏನಿದ್ರು ಅಕೇಶನಲ್ ವೇರ್ಗೆ ಅಂತ ಯೂಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಿ. ನೆಕ್ಸ್ಟ್ ಬಂದು 22 ಕ್ಯಾರೆಟ್. 22 ಕ್ಯಾರೆಟ್ ಏನು ಅಂದ್ರೆ, ನಿಮ್ಗೆ ಆದಷ್ಟು ನೀವು ಈ ಜಾಸ್ತಿ ಗ್ಲಿಟರಿಂಗ್ ಇರುವಂತ ಐಟಮ್ಸ್, ಆಮೇಲೆ ಜಾಸ್ತಿ ಶೈನಿಂಗ್ ಬೇಕು, ಆ ತರ ಇದ್ದಾಗ ನೀವು 22 ಕ್ಯಾರೆಟ್ ಹೋಗಿ. ಆಮೇಲೆ ಈಗ ಪದಾರ್ಥಗಳು ಗಿಫ್ಟಿಂಗ್ ಮಾಡ್ತೀರಾ ಅವ್ರಿಗೆ ಇವ್ರಿಗೆ, ಆತರ ಇದ್ದಾಗ ನೋಡಿ, ಈ ತರ ಫಾರ್ ಎಕ್ಸಾಂಪಲ್ ಈ ತರ ಚೈನ್ಸ್, ಫ್ಯಾನ್ಸಿ ಬ್ಯಾಂಗಲ್ಸ್, ಚೈನ್ಸ್ ಅಂತ ಐಟಮ್ಗಳಿಗೆ ನೀವು 22 ಕ್ಯಾರೆಟ್ ಹೋಗಿ. ಇನ್ನ ಡೈಲಿ ವೇರ್ ಜ್ಯುವೆಲ್ರಿ ಅಂದ್ರೆ ಯೂಶಲಿ ಯಾವ್ದು ಬರುತ್ತೆ, ಮಾಂಗಲ್ಯ ಸರ, ಬಳೆಗಳು ಅಂತ ಐಟಮ್ಗಳಿಗೆ 20 ಕ್ಯಾರೆಟ್ ಹೋಗಿ. ಈ ತರ ಪ್ಲೈನ್ ಬ್ಯಾಂಗಲ್ಸ್, ಡೈಲಿ ವೇರ್ ಬ್ಯಾಂಗಲ್ಸ್, ಮಾಂಗಲ್ಯ ಸರಗಳು, ಕಟಿಂಗ್ ಚೈನ್ಸ್, ಇಂಥದಕ್ಕೆ ನೀವು 20 ಕ್ಯಾರೆಟ್ ಜ್ಯುವೆಲ್ರಿ ಹೋಗಿ. 20 ಕ್ಯಾರೆಟ್ ಜ್ಯುವೆಲ್ರಿ ನಿಮ್ಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ಕಾಪರ್ ಪರ್ಸೆಂಟೇಜ್ ನಿಮ್ಗೆ ಆಲ್ಮೋಸ್ಟ್ ಅದರಲ್ಲಿ 17% ಹಾಕಿರ್ತೀವಿ. ಆಮೇಲೆ ಮೊದ್ಲೆಲ್ಲ ಈಗ KDM ಅಂತ ಬರ್ತಾ ಇತ್ತು, ಅದಕ್ಕೆ ಇವಾಗ ಸರ್ಟಿಫೈ ಮಾಡಿ 83.33% ಗೋಲ್ಡ್ ಹಾಕಿ 20 ಕ್ಯಾರೆಟ್ ಗೋಲ್ಡ್ ಅಂತ ಮಾಡ್ತಾ ಇದೀವಿ. ಸೊ ಅದು ನಿಮಗೆ ಸ್ಟ್ರೆಂತ್ ಬರುತ್ತೆ, ಬಾಳ್ಕೆ ಇರುತ್ತೆ, ಗಟ್ಟಿ ಇರುತ್ತೆ, ಆಮೇಲೆ ರೀಸನಬಲ್ ಆಗು ಸಿಗುತ್ತೆ. ಮೂರನೇದು ಬಂದು 75% ಅಂದ್ರೆ 18 ಕ್ಯಾರೆಟ್. ಅದು ಯಾವ್ದಕ್ಕೆ ಬರುತ್ತೆ ನಿಮ್ಗೆ ಅಂದ್ರೆ, ಯೂಶಲಿ ಗೋಲ್ಡ್ ಅಲ್ಲಿ ಮುಕ್ಕಾಲ್ ಭಾಗ ಸ್ಟೋನ್ಸ್ ಇರುತ್ತೆ. ಅಂತ ಜ್ಯುವೆಲ್ರಿಗಳಿಗೆ ನೀವು 75% ಅಂದ್ರೆ 18 ಕ್ಯಾರೆಟ್ ಅಲ್ಲಿ ಮಾಡಿಸಿದ್ರೆ ನಿಮ್ಗೆ ಸ್ಟರ್ಡಿ ಇರುತ್ತೆ, ಗೋಲ್ಡ್ ಸ್ಟರ್ಡಿ ಇರುತ್ತೆ, ಸ್ಟೋನ್ ನ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಅಂತ ಜ್ಯುವೆಲ್ರಿನಲ್ಲಿ ಏನಾಗುತ್ತೆ, ನಿಮ್ಗೆ ಬಾಳ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ, ಫಾರ್ ಎಕ್ಸಾಂಪಲ್ ಈ ತರ ಇಂಥ ಪದಾರ್ಥಗಳಲ್ಲಿ ನೋಡಿ, ಬರೀ ಬೀಡ್ಸ್, ಪರ್ಲ್ ಈ ತರನೇ ಇದೆ. ಸೊ ಈ ಡೈಮಂಡ್ ಏನಕ್ಕೆ 18 ಕ್ಯಾರೆಟ್ ಅಲ್ಲಿ ಮಾಡಿಸ್ತಾರೆ, ಸ್ಟ್ರೆಂತ್ ಇರುತ್ತೆ, ಜಾಸ್ತಿ ಬಿಗಿಯಾಗಿ ಹಿಡಿಯುತ್ತೆ, ಪದೇ ಪದೇ ಬೀಳಲ್ಲ, ಹರಳುಗಳು ಬೀಳಬಾರ್ದು ಅನ್ನೋದು. ಅದೇ ಕಾನ್ಸೆಪ್ಟ್ ನಲ್ಲಿ ನೀವು ಯಾವುದೇ ಜ್ಯುವೆಲ್ರಿ ಫುಲ್ ಫಿಲ್ ವಿತ್ ಗೋಲ್ಡ್ ಸ್ಟೋನ್ಸ್ ಅಥವಾ ಬೀಡ್ಸ್ ಇತ್ತು ಅಂದಾಗ ಯು ಕ್ಯಾನ್ ಆಪ್ಟ್ ಫಾರ್ 18 ಕ್ಯಾರೆಟ್. ನಿಮ್ಗೆ ಅಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗು ಸಿಗುತ್ತೆ, ಆಮೇಲೆ ನಿಮ್ಮ ಪರ್ಪಸ್ ಸರ್ವ್ ಆಗುತ್ತೆ. ಈಗಿನ ರೇಟ್ ಅಲ್ಲಿ ನೀವು ಪದೇ ಪದೇ ಜ್ಯುವೆಲ್ರಿ ಮಾಡಿಸ್ತೀನಿ, ಪದೇ ಪದೇ ಚೇಂಜ್